ಗೌರಿ ಹಬ್ಬದಂದೇ ಗೋಮಾಂಸ ಸಾಗಿಸುತ್ತಿದ್ದ ವಾಹನ ಪಲ್ಟಿಯಾಗಿರುವ ಘಟನೆ ಕೊರಟಗೆರೆಯ ತುಂಬಾಡಿ ಗ್ರಾಮದ ಬಳಿ ನಡೆದಿದೆ. ಆಂಧ್ರದಿಂದ ಬೆಂಗಳೂರಿಗೆ ಕಳ್ಳ ಮಾರ್ಗದಲ್ಲಿ ಗೋಮಾಂಸ ಸಾಗಿಸುತ್ತಿದ್ದ ಟೆಂಪೋ ಕೊರಟಗೆರೆಯ ತುಂಬಾಡಿ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಟೆಂಪೋದಲ್ಲಿದ್ದ ಗೋಮಾಂಸವೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಅಧಿಕಾರಿಗಳಿಗೆ ತಿಳಿಯದ ಹಾಗೆ ಬಟ್ಟೆಗಳಲ್ಲಿ ಮುಚ್ಚಿ ಹಣ್ಣಿನ ಬುಟ್ಟಿಗಳನ್ನ ಇಟ್ಟು ಹಣ್ಣುಗಳನ್ನ ಸಾಗಿಸುತ್ತಿರುವ ರೀತಿ ಬಿಂಬಿಸಿ ಗೋಮಾಂಸವನ್ನ ಆಂಧ್ರದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಖತರ್ನಾಕ್ ಕಳ್ಳರು ಟೆಂಪೋ ಪಲ್ಟಿಯಾಗುತ್ತಿದ್ದಂತೆ ವಾಹನವನ್ನ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ವಿಷಯ ತಿಳಿದ ತಕ್ಷಣ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರೋಪಿಗಳ ಪತ್ತೆಗಾಗಿ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ತಂಡ ಆಂಧ್ರಗೆ ತೆರಳಿದ್ರು. ವಾಹನದಿಂದ ಚಲಾಪಿಲಿಯಾದ ಗೋಮಾಂಸವನ್ನ ಪೊಲೀಸ್ ಅಧಿಕಾರಿಗಳು ಪಟ್ಟಣದ ಕಸ ವಿಲೇವಾರಿ ಘಟಕದಲ್ಲಿ ಜೆಸಿಬಿ ಯಂತ್ರ ಬಳಸಿ ಗುಂಡಿ ತೋಡಿಸಿ ಮುಚ್ಚಿಸಿ ಹಿಂದೂ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದ್ರು. ಗೋಮಾಂಸವನ್ನ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ವಶಪಡಿಸಿಕೊಂಡ ಕೊರಟಗೆರೆ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎನ್ನಲಾಗಿದೆ. ತಡಿ